ಇವತ್ತು ಅಕ್ಕಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಉಪ್ಪು, ಬೆಲ್ಲ, ಅಕ್ಕಿ ಇದರಲ್ಲಿ 2 ಲೋಟದಷ್ಟು ಇಟ್ಕೊಂಡಿದ್ದೀನಿ. ಇದರಲ್ಲೇ 3.5 ಲೋಟದಷ್ಟು ನೀರು ಹಾಕಿದ್ರೆ ಸರಿಯಾಗುತ್ತೆ. ಇದು ನುಚ್ಚಿನ ಉಪ್ಪಿಟ್ಟು ಅಂತ ಹಿಂದೆ ಮಾಡ್ತಾಯಿದ್ರು. ಅದನ್ನೇ ನಾನೀಗ ಅಕ್ಕಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಕುಕ್ಕರ್ ಇಟ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ತೀನಿ. ನಾನು ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ರಿಫೈಂಡ್ ಆಯಿಲ್ ಆದರೂ ಹಾಕ್ಕೊಳ್ಬೋದು. ಎಣ್ಣೆ ಕಾದಿದೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, ಮೆಣಸಿನಕಾಯಿ, ಹಸಿಮೆಣಸು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಈರುಳ್ಳಿ ಬೇಯಲಿಕ್ಕೆ ಚೂರು ಉಪ್ಪು ಹಾಕ್ಕೊಳ್ತೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ. ಇದು ಒಗ್ಗರಣೆ ರೆಡಿ ಆಗೋಷ್ಟಿಗೆ ನಾನು ಅಕ್ಕಿ ತೊಳ್ಕೊಳ್ತೀನಿ. ಈಗ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ತೊಳೆದು ನೀರೆಲ್ಲ ಬಸ್ಸು ತೆಕ್ಕೊಂಡಿದ್ದೀನಿ. ಇದನ್ನೊಂದು 2 ನಿಮಿಷ ಹುರಿಬೇಕು. ಮುಂಚೆ ಎಲ್ಲ ಅಕ್ಕಿ ಬದಲು ಅಕ್ಕಿಯಲ್ಲಿ ನುಚ್ಚು ಬೇರೆ ಅಕ್ಕಿ ಬೇರೆ ಅಂತ ಮಾಡ್ತಾಯಿದ್ರು ಕೇರಿ. ಅದರಲ್ಲಿ ದೊಡ್ಡ ನುಚ್ಚು ಅಂತ ಬರ್ತಾಯಿತ್ತು. ಅದರಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ರು. ನನ್ನ ಅಮ್ಮನಮ್ಮ ಜಯಲಕ್ಷ್ಮಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಿದ್ರು ಈ ಉಪ್ಪಿಟ್ಟನ್ನು. ಹೀಗೆ ಕುಕ್ಕರೆಲ್ಲ ಇರ್ತಿರ್ಲಿಲ್ಲ, ಪಾತ್ರೆಯಲ್ಲೇ ಒಂದು ಅಂದಾಜಿಗೆ ನೀರೆಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಆಗ್ತಿತ್ತು ಉಪ್ಪಿಟ್ಟದು. ಸಾಕು ಇದು ಹುರಿದಿದ್ದು. ಇದಕ್ಕೀಗ ನೀರು ಹಾಕ್ಕೊಳ್ತೀನಿ. ನಾನು ಈ ಲೋಟದಲ್ಲಿ 3.5 ಲೋಟ ನೀರು ತಗೊಂಡಿದ್ದೀನಿ. ಅದು ನಮ್ಮ ಅಕ್ಕಿ ಹೇಗಿರುತ್ತೆ ನೋಡಿ ಅದ್ರ ಲೆಕ್ಕ ತಗೊಳ್ಬೇಕು. ನಾನು ಊಟದಕ್ಕಿನೇ ಎಲ್ಲದಕ್ಕೂ ಬಳಸೋದು. ಅದರಲ್ಲಿ 4 ಲೋಟ ಅನ್ನ ಮಾಡೋದಾದರೆ 4 ಲೋಟ ನೀರು ಬೇಕಾಗುತ್ತೆ. ಇದಕ್ಕೆ 3.5 ಲೋಟ ಹಾಕಿದ್ದೀನಿ. ಚೂರು ಬೆಲ್ಲ ಹಾಕ್ತೀನಿ. ಉಪ್ಪು ಹಾಕ್ಕೊಳ್ತೀನಿ. ಒಂದು ಕುದಿ ಬಂದಮೇಲೆ ಮುಚ್ಚಳ ಹಾಕ್ತೀನಿ. ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಲಿಂಬೆಹಣ್ಣು ಹಿಂಡ್ಕೊಳ್ತೀನಿ. ಎಷ್ಟು ಬೇಕೋ ನೋಡಿ ಹಿಂಡ್ಕೊಳ್ಬೋದು. ತುಂಬ ಸಿಂಪಲ್ ಇದು. ಬೆಳಗ್ಗೆ ಬೇಗ ತಿಂಡಿ ಮಾಡಬೇಕು ಅಂದಾಗ ಈ ತಿಂಡಿ ಮಾಡ್ಕೊಳ್ಬೋದು. ಬೇಗ ಆಗಿಬಿಡುತ್ತೆ. ಒಂದು ವಿಷಲ್ ಬಂದರೆ ಸಾಕಾಗುತ್ತೆ. ಸಾಕು, ಇದು ಆಫ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಬಿಡಬೇಕು. ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಆವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಈಗಲೇ ಮಾಡಿದ್ರೆ ಸ್ವಲ್ಪ ಮೆತ್ತಗಿರುತ್ತಲ್ವ, ಅದೆಲ್ಲ
ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಉದುರುದ್ರಾಗಿ ಕರೆಕ್ಟಾಗಿ ಆಗಿದೆ. ಇದೇ ಹದದಲ್ಲಿರಬೇಕಿದು. ಈ ಉಪ್ಪಿಟ್ಟಿಗೆ ತೆಂಗಿನ ತುರಿ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಹಾಕ್ತಾ ಇಲ್ಲ. ಚಟ್ನಿನೂ ಏನು ಬೇಕಾಗಲ್ಲ. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಹದವಾಗಿ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ಲಾಗಿ ಟೇಸ್ಟ್ ಆಗಿರುವಂಥ ಅಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.